ಬೆಳಗಾವಿಯಲ್ಲಿ ಸರ್ಕಾರದ ವಿರುದ್ಧ ರೈತರು ಸಮರ ಸಾರಿದ್ದಾರೆ. ಕಬ್ಬಿಗೆ ಬೆಲೆ ನಿಗದಿಯಾಗಬೇಕು ಅಂತ ಹೇಳಿ ಆಗ್ರಹಿಸಿ ರೈತರಿಂದ ಪ್ರೊಟೆಸ್ಟ್ ಮುಂದುವರೆದಿದೆ. ನಗರದಲ್ಲಿ ವ್ಯಾಪಾರ ವಹಿವಾಟು ಸಂಪೂರ್ಣ ಸ್ಥಗಿತ ಆಗಿದೆ. ಗುರ್ಲಾಪುರ, ಅಥಣಿ ಮತ್ತು ಚಿಕ್ಕೋಡಿಯಲ್ಲಿ ಭಾರಿ ಪ್ರತಿಭಟನೆ. ಪ್ರಮುಖ ಶಾಲಾ ಕಾಲೇಜುಗಳಿಗೆ ಕೂಡ ರಜೆ ಘೋಷಣೆಯಾಗಿದೆ. ಮೆಡಿಕಲ್ ಶಾಪ್, ತರಕಾರಿ ಅಂಗಡಿಗಳನ್ನು ಹೊರತುಪಡಿಸಿ ಎಲ್ಲವೂ ಬಂದ್. ರೈತರ ಹೋರಾಟಕ್ಕೆ ಬೆಂಬಲ ಕೊಟ್ಟು ಅಥಣಿ ಪಟ್ಟಣವನ್ನೇ ಬಂದ್ ಮಾಡಲಾಗಿದೆ. 6 ದಿನಗಳಿಂದ ನಡೀತಾ ಇರುವಂತಹ ನಿರಂತರ ಹೋರಾಟ ಇದು, ರೈತರ ಹೋರಾಟ. ಈಗ ಅನ್ನದಾತರ ಹೋರಾಟಕ್ಕೆ ಅಥಣಿ ಜನ ಕೂಡ ಸಾಥ್ ಕೊಟ್ಟಿದ್ದಾರೆ. ಅಹೋರಾತ್ರಿ ಧರಣಿ ನಡೆಸಿದ್ದಾರೆ ರೈತರು. ಕಬ್ಬಿಗೆ ಬೆಲೆ ನಿಗದಿಯಾಗಬೇಕು ಅನ್ನೋದು ಇವರ ಆಗ್ರಹ. ಈಗ ಇವರ ಹೋರಾಟಕ್ಕೆ ಜನರಿಂದಲೂ ಕೂಡ ಸಾಥ್ ಸಿಗ್ತಾ ಇದೆ. ರೈತರ ಹೋರಾಟಕ್ಕೆ ಜನ ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ, ಅಂಗಡಿಗಳು ಬಂದ್ ಆಗಿವೆ. ಅಥಣಿ ಪಟ್ಟಣವನ್ನ ಬಂದ್ ಮಾಡಿ ಸಂಪೂರ್ಣವಾಗಿ ವ್ಯಾಪಾರ ವಹಿವಾಟನ್ನ ಸ್ಥಗಿತಗೊಳಿಸಿ ಗುರ್ಲಾಪುರ, ಅಥಣಿ, ಚಿಕ್ಕೋಡಿಯಲ್ಲಿ ಪ್ರತಿಭಟನೆ ನಡೀತಾ ಇದ್ದು, ಪ್ರಮುಖ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆಯಾಗಿದೆ. ಬಸ್ ನಿಲ್ದಾಣ ಕೂಡ ಬಿಕೋ ಹೇಳ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಅಂದ್ರೆ ಜನ ಈಗ ರೈತರ ಬೆಂಬಲಕ್ಕೆ ನಿಂತಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡ ನ್ಯಾಯ ಕೊಡಿಸುವಲ್ಲಿ ವಿಫಲ ಆಗೈತಿ. ಅದಕ್ಕೆ ಇವತ್ತು ಉಗ್ರ ಸ್ವರೂಪ ತಾಳೈತಿ. ಏನಪ್ಪಾ ಅಂದ್ರೆ ಅಥಣಿ ತಾಲೂಕು ಬಂದ ಕರೆದ ಇವತ್ತು ಇಡೀ ಅಥಣಿ ತಾಲೂಕು ಹೊತ್ತ ಮಣಗುಡ್ದ ಒಂದು ದೊಡ್ಡ ಉಗ್ರ ಹೋರಾಟ ಪಡ್ಕೊಂಡೈತಿ. ಇನ್ನೂ ಸ್ಟಾರ್ಟ್ ಆಗೈತಿ. ಇನ್ನೂ ದೊಡ್ಡ ಉಗ್ರ ಹೋರಾಟ ಪಡಿತೈತಿ. ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಅವರ ಎಚ್ಚೆತ್ತುಕೊಂಡ ಇವತ್ತು ಹೊತ್ತ ಮಣಗುಡ್ದ ನ್ಯಾಯ ಇನ್ನು ಕಬ್ಬಿಗೆ ಬೆಲೆ ನಿಗದಿಗೆ ಆಗ್ರಹಿಸಿ ರೈತರಿಂದ ಹುಕ್ಕೇರಿ ಕೂಡ ಬಂದ್ಗೆ ಕರೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಹುಕ್ಕೇರಿ ಪಟ್ಟಣ ಸಂಪೂರ್ಣ ಸ್ತಬ್ಧ ಆಗಿದೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣವನ್ನ ಬಂದ್ ಮಾಡಿದ್ದಾರೆ ರೈತರು. ರೈತ ಸಂಘಟನೆಗಳಿಗೆ ಬೇರೆ ಬೇರೆ ಸಂಘಟನೆಗಳು ಕೂಡ ಬೆಂಬಲ ಕೊಟ್ಟಿವೆ. ಅಡವಿ ಸಿದ್ದೇಶ್ವರ ಮಠದಿಂದ ಕೋರ್ಟ್ ವೃತ್ತದವರೆಗೆ ರ್ಯಾಲಿ ಕೂಡ ಸಾಗುತ್ತೆ. ಹೆದ್ದಾರಿ ಬಂದ್ ಮಾಡಿ ಧರಣಿ ಆರಂಭಿಸಲಿದ್ದಾರೆ ರೈತರು. ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿದ್ದಾರೆ. ವ್ಯಾಪಾರಸ್ಥರು ಬೆಂಬಲ ಕೊಟ್ಟಿದ್ದಾರೆ. ಅಥಣಿಯಷ್ಟೇ ಅಲ್ಲ, ಹುಕ್ಕೇರಿ ಕೂಡ ಸಂಪೂರ್ಣ ಬಂದ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಹೋಟೆಲ್ಗಳು, ಅಂಗಡಿ ಮುಂಗಟ್ಟೆಲ್ಲವೂ ಕೂಡ ಬಂದ್ ಆಗಿದೆ. ರಸ್ತೆಗಳು ಬಿಕೋ ಅಂತ ಇದೆ. ಜನ ಬೆಂಬಲಕ್ಕೆ ನಿಂತಿದ್ದಾರೆ, ರೈತರಿಗೆ ಬೆಂಬಲಿಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೇಗ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ರೈತರ ಹೋರಾಟ 6ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಆದರೆ ಈಗ ಜನ ಕೂಡ ಬೆಂಬಲ ವ್ಯಕ್ತಪಡಿಸಿ ಅಥಣಿ, ಹುಕ್ಕೇರಿ ಬಂದ್ ಆಗಿದೆ. ಯಾವ ರೀತಿಯಲ್ಲಿ ವ್ಯಕ್ತ ಆಗ್ತಾ ಇದೆ ಪ್ರತಿಕ್ರಿಯೆ ಅಂತ? ಪ್ರತಿಮಾ, ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬಿಗೆ ದರ ನಿಗದಿ ಮಾಡಬೇಕಂತೇಳಿ ಕಳೆದ 6 ದಿನಗಳಿಂದ ರೈತರು ಕೂಡ ಬೀದಿಗಿಳಿದು ಹೋರಾಟ ಮಾಡ್ತಾ ಇರುವಂತದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ 26 ಸಕ್ಕರೆ ಕಾರ್ಖಾನೆಗಳಿದಾವೆ. ಸದ್ಯ ಈಗ 26 ಸಕ್ಕರೆ ಕಾರ್ಖಾನೆಗಳನ್ನು ಕೂಡ ಕಂಪ್ಲೀಟ್ ಆಗಿ ಒಂದ್ ಕಡೆ ಬಂದಿಟ್ಟಿರುವಂತದ್ದು. ಅದರ ಜೊತೆಗೆ ಈಗ ಏನು ಕಬ್ಬಿನ ನುರಿಸುವಂತಹ ಹಂಗಾಮ್ ಸ್ಟಾರ್ಟ್ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಕಬ್ಬಿನ ಹಂಗಾಮ್ ನುರಿಸುವ ಅವಧಿಗಿಂತ ಪೂರ್ವದಲ್ಲೇ ಜಿಲ್ಲಾಧಿಕಾರಿಗಳು ಮತ್ತು ಸಕ್ಕರೆ ಆಯುಕ್ತರು, ರೈತರು ಸೇರ್ಕೊಂಡು ದರ ನಿಗದಿಯನ್ನ ಮಾಡ್ತಾರೆ. ಆದ್ರೆ ಈ ಬಾರಿ ದರ ನಿಗದಿ ಮಾಡುವಂತ ಸಂದರ್ಭದಲ್ಲಿ ರೈತರೇನು 3500ಕ್ಕೆ ಡಿಮ್ಯಾಂಡ್ ಅನ್ನ ಮಾಡಿದ್ರು ಟನ್ ಕಬ್ಬಿಗೆ. ಅದಕ್ಕೆ ಸಕ್ಕರೆ ಕಾರ್ಖಾನೆಯವರು ಒಪ್ಪುದಿಲ್ಲ. 3200ವರೆಗೆ ನಾವು ಕೊಡ್ತೇವೆ ಅನ್ನುವಂತ ನಮ್ಮ ಮಾತನ್ನ ಹೇಳ್ತಾರೆ. ಇದರಿಂದ ರೈತರು ಕೂಡ ಒಂದು ಗಡುವನ್ನ ಕೊಟ್ಟಿರ್ತಾರೆ. ಆ ಒಂದು ಗಡುವಿನವರೆಗೂ ಕೂಡ ಸಕ್ಕರೆ ಕಾರ್ಖಾನೆಯವರು ಯಾವುದೇ ರೀತಿಯಾದಂತಹ ಸ್ಪಂದನೆ ಮಾಡದ ಹಿನ್ನೆಲೆಯಲ್ಲಿ ಕಳೆದ 6 ದಿನಗಳಿಂದ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ನಲ್ಲಿ ರೈತರು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಈ ಒಂದು ಚಳವಳಿ ಏನಿದೆ ಈಗ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇರುವಂತದ್ದು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣ ಇವತ್ತು ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಅಂಗಡಿ ಮುಂಗಟ್ಟುಗಳು ಕೂಡ ಸ್ವಯಂ ಪ್ರೇರಿತವಾಗಿ ವ್ಯಾಪಾರಸ್ಥರು ಬಂದ್ ಮಾಡಿ ರೈತರ ಹೋರಾಟಕ್ಕೆ ಸಾಥ್ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಹುಕ್ಕೇರಿ ಪಟ್ಟಣ ಕೂಡ ಇವತ್ತು ಬಂದ್ ಆಗಿದೆ. ಅಲ್ಲೂ ಕೂಡ ವ್ಯಾಪಾರ ವಹಿವಾಟು ಕಂಪ್ಲೀಟ್ ಆಗಿ ಸ್ಥಗಿತಗೊಂಡಿರುವಂತದ್ದು. ಇನ್ನೊಂದು ಕಡೆ ಗುರ್ಲಾಪುರ ಕ್ರಾಸ್ಗೆ ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ರೈತರ ಹೋರಾಟಕ್ಕೆ ಬೆಂಬಲವನ್ನು ಕೂಡ ಸೂಚಿಸ್ತಾ ಇರುವಂತದ್ದು. ಇನ್ನುಳಿದಂತೆ ಬೈಲಹೊಂಗಲ ಆಗಿರ್ಬೋದು, ಚಿಕ್ಕೋಡಿ ಪಟ್ಟಣ ಆಗಿರ್ಬೋದು, ಅಲ್ಲೂ ಕೂಡ ರೈತರ ಹೋರಾಟಗಳು ಮುಂದುವರೆದಿರುವಂತದ್ದು. ಒಂದೇ ಒತ್ತಾಯ,
ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡಲೇಬೇಕನ್ನುವಂತ ನಿಟ್ಟಿನಲ್ಲಿ ರೈತರು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಈವರೆಗೂ ಸಕ್ಕರೆ ಆಯುಕ್ತರಾಗ್ಲಿ ಅಥವಾ ಸಕ್ಕರೆ ಸಚಿವರಾಗ್ಲಿ ಸರ್ಕಾರದಿಂದ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಮಾತ್ರ ದೊರೀತಾ ಇಲ್ಲ. ಹೀಗಾಗಿ ಈ ಒಂದು ಏನು ಪ್ರತಿಭಟನೆ ಇದೆ ಇದು ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಸಹದೇವ್ ತಮ್ಮೆಲ್ಲ ಮಾಹಿತಿಗೆ.